ಕುಮಾರಸ್ವಾಮಿ ಅವರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಬಿಜೆಪಿನವರು ಅಂತ ಹೇಳಿದ್ರೆ ಅದು ಯಾವಾಗಲೂ ಗೊತ್ತಿರೋ ವಿಷಯನೇ ಅಲ್ಲ. ಇವಾಗ ಹೇಳ್ಬೇಕಾದ್ರೆ ಎಷ್ಟು ಸಲ ಹಂಗೆ ಆಗಿರೋದು ಅವರಿಗೆ. ಯಡಿಯೂರಪ್ಪನವ್ರು ಏನು ಮಾಡಿದ್ರು, 20 ತಿಂಗಳು ಕೊಡ್ತೀವಿ ಅಂತೇಳಿ ರಾಮಾಯಣ ಮಾಡಿ ಎಲ್ಲ ಹೆಚ್ಚು ಕಮ್ಮಿಗಳು ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಮಾಡಿ ಏನೇನಾಯ್ತು ಅವ್ರದ್ದೆಲ್ಲ ಕತೆಗಳು. ಆವಾಗ ಗೊತ್ತಿತ್ತಲ್ಲ ಕುಮಾರಸ್ವಾಮಿಗೆ ಬಿಜೆಪಿ ಅವ್ರ ಕತೆ ಏನು ಅಂತ. ತಿರ್ಗಾ ಹೋಗಿ ಅವರಲ್ಲಿ ಸಗೊಂಡ್ರೆ ಸೇಮ್ ಅದೇ ಆಗೋದು. ಮೊದಲು ಏನಾಗಿತ್ತು ಅವ್ರಿಗೆ 2008ರಲ್ಲಿ ಏನಾಯಿತು, 8 ಇಂದ 13ವರೆಗೂ ಏನಾಯಿತು ಅದೇ ಪರಿಸ್ಥಿತಿ ಇವಾಗಲೂ ಆಗೋದು ಅವ್ರಿಗೆ. ಅಷ್ಟೇ, ಬೇರೆ ಏನಿಲ್ಲ, ಹೊಸದ್ದೇನಲ್ಲ ಇದು. ಅದು ಹಳಗುದು. ಅವರಿಬ್ಬರು ಸ್ನೇಹ ಬಂದ್ಬಿಟ್ಟು ಅಲ್ಲೇ ಸ್ನೇಹ ಆಗಿದೆ ಅವ್ರನ್ನೆಲ್ಲ. ಅವ್ರು ಆವಾಗ ಹೆಂಗೆ ಸರ್ ಅವ್ರದ್ದೊಂದು ಹೇಳಿ ಹೆಂಗೆ ಅಂದರೆ, ಇದು ಗಂಡ ಹೆಂಡತಿ ಜಗಳ ಸರ್ ಅವ್ರದ್ದು, ಬಿಜೆಪಿದು JDSದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನುಣ್ಣು ಹೊಡೆದಾಕ್ಬಿಡ್ತಾರೆ ಹೆಂಡ್ತಿನ. ಸಾಯಂಕಾಲ ಆದಮೇಲೆ ಹೆಂಡತಿ ಜೊತೆಲಿ ಮಲ್ಸ್ಕೊಂಡ್ಬಿಡ್ತಾರೆ ಕರ್ಕೊಂಡು. ಇರಲಿ ಬಿಡ್ರಿ, ಯಾಕೆ ಗಲಾಟೆ ಏನೋ ಆಯ್ತು ಬಿಡು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಹಂಗೆ ಸರ್ ಇವ್ರ ಕತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದು ಅವ್ರು ಬಿಟ್ಬಿಡಿ. ಅವ್ರು ಬೆಳಗ್ಗೆ ಎಲ್ಲ ಮಾತಾಡ್ತಾರೆ, ಆಮೇಲೆ ನೈಟ್ ಒಂದೇ ಅವರೆಲ್ಲ ಆಮೇಲೆ ಮಾತಾಡ್ತಾರೆ. ನಾನು ಈ ಸ್ಟೇಟ್ಮೆಂಟ್ ಕೊಡ್ತೀನಿ, ನೀನು ಹಿಂಗೆ ಮಾಡು ಅಂತ ಹೇಳ್ತಾರೆ. ಇವಾಗ ಪಾದಯಾತ್ರೆ ಮಾಡೋದು ಅಂತ ಏನು ಕುಮಾರಸ್ವಾಮಿ ಅವ್ರು ಗೊತ್ತಿಲ್ಲದೇ ಅವ್ರು ಪಾದಯಾತ್ರೆ ಮಾಡ್ತಾರೆ. ಅದು ಅವ್ರ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಹೋಗ್ತದೆ. ಬೇರೆ ಅವರು ಮಂಡ್ಯದಲ್ಲಿ ಹೋಗ್ತಲ್ಲ, ಅವ್ರಿಗೆ ಇಂಟಿಮೇಟ್ ಮಾಡದೆ ಮಾಡಿರ್ತಾರೆ ಇವರು. ಸುಮ್ಮನೆ ನೀವು ಹಿಂಗೆ ಮಾಡಿ ನಾವು ಹಿಂಗೆ ಮಾತಾಡ್ತೀವಿ ಅಂತ ಹೇಳೋದು. ಪ್ರವಾಹ ಇದೆ ಪಾಪ, ಆ ಕಡೆ ಎಲ್ಲ ಮುಳ್ಳು ಸ್ಲೈಡ್ ಆಗಿ ಎಷ್ಟು ಜನ. ಅಂಥದಕ್ಕೆ ಏನಾದರೂ ಕ್ರಮ ತಗೊಂಡು ಆ ಕಡೆ ಹೋಗಿ ಆ ಕಷ್ಟ ಸುಖ ಅಲ್ಲಿರೋಂಥ ಜನಕ್ಕೆ ಪಬ್ಲಿಕ್ ಏನಾದರೂ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಪಾದಯಾತ್ರೆಗಳು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ಸರಿಯಲ್ಲ. ಅದೆಲ್ಲ ಒಳ್ಳೆ ಆರಾಮಾಗಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.